ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಗೋಬಿ ಮಾಡೋಣ ಅಂತಿದ್ದೀನಿ. ಗೋಬಿ ಮಂಚೂರಿ. ಗೋಬಿ ಮಂಚೂರಿ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ, ಚಿಕ್ಕ ಮಕ್ಕಳಿಂದನೂ ಇಷ್ಟಪಡ್ತಾರೆ. ಆಲ್ರೆಡಿ ಒನ್ ಟೈಮ್ ಮಾಡಿದ್ದೀನಿ ನಾನು, ಇದು ಸೆಕೆಂಡ್ ಟೈಮು. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿನೇ ಆಗುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ನಾವು ರೆಡಿ ಮಾಡ್ತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಸ್ವಲ್ಪ ಟೇಸ್ಟಿಂಗ್ ಎಲ್ಲ ಪೌಡ್ರೆಲ್ಲ ಹಾಕ್ತಾರೆ, ನಾನು ಆ ಥರ ಏನೂ ಹಾಕಲ್ಲ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಅದೆಲ್ಲ ಏನೆಲ್ಲ ಹಾಕ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಕೊನೆ ತನಕ ನೋಡಬೇಕು. ಕೊನೆ ತನಕ ನೋಡಿದ್ರೆ ಮಾತ್ರ ನಾನು ಏನೆಲ್ಲ ಹಾಕ್ತೀನಿ ಅಂತ ಗೊತ್ತಾಗುತ್ತೆ. ಬನ್ನಿ. ಇವಾಗ ಗೋಬಿಗೆ ಬೇಕಾಗುವ ಪದಾರ್ಥಗಳು: ಇದು ಗೋಬಿ, ಕ್ಯಾಪ್ಸಿಕಮ್ಮು, ಇದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಈರುಳ್ಳಿ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ದಪ್ಪ ದಪ್ಪ ಪೀಸ್ ಮಾಡಿದ್ದೀನಿ. ಇದು ಮತ್ತು ಕ್ಯಾಪ್ಸಿಕಮ್ ಮಿಕ್ಸ್ ಮಾಡಿ ಹಾಕಿ ಚೆನ್ನಾಗಾಗುತ್ತೆ. ಇದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಆಯಿಲು, ಗಾರ್ಲಿಕ್ ಪೇಸ್ಟ್, ಇದು ಮೈದಾ, ಇದು ಕಾರ್ನ್ಫ್ಲವರು, ಟೊಮೊಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್. ಇವಾಗ ಒಂದು ತವ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದರಲ್ಲೇ ಗೋಬಿ ಮಾಡೋದು. ಇದನ್ನು ಫಸ್ಟ್ ನಾನು ಕ್ಲೀನ್ ಮಾಡ್ಕೋತೀನಿ. ಒಂದು ಗೋಬಿನ ಕ್ಲೀನ್ ಮಾಡಿದ್ದೀನಿ ನೋಡಿ, ಈ ಥರ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಕಡಾಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಇದು ನೀರು ಫುಲ್ ಬಿಸಿ ಆಗಬೇಕು. ನೀರು ಕುದೀತಾ ಇದೆ. ಗೋಬಿ ಕಟ್ ಮಾಡಿದ್ದು ಹಾಕ್ಕೋತಾ ಇದ್ದೀನಿ. ಈಗ ಬಿಸಿನೀರಿಗೆ ಗೋಬಿ ಎಲ್ಲ ಹಾಕಿದ್ದೀನಿ. ಇದು ಗೋಬಿ ಹುಳ ಎಲ್ಲ ಇತ್ತು ಅಂದರೆ ಹೋಗುತ್ತೆ. ಒಂದು 10 ನಿಮಿಷ ಹಾಗೆ ಇರಲಿ. ಇವಾಗ ತಣ್ಣಗಾಗಿದೆ. ಒಂದು ಬೌಲಿಗೆ ತೆಗೆದಿಟ್ಕೊತೀನಿ ಎಲ್ಲ. ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೈದಾ ಹಾಕ್ಕೋತೀನಿ, ಒಂದು ಕಪ್ಪು. ಕಾರ್ನ್ಫ್ಲವರು, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಗಾರ್ಲಿಕ್ ಪೇಸ್ಟು. ಇವಾಗ ಮಿಕ್ಸ್ ಮಾಡ್ಕೋತೀನಿ. ಈಗ ಸ್ವಲ್ಪ ನೀರು ಹಾಕ್ಕೋತೀನಿ. ಸ್ವಲ್ಪ ಉಪ್ಪು ಹಾಕ್ಕೋತೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ರೆಡಿಯಾಗಿದೆ. ಇದಕ್ಕೆ ಇವಾಗ ಗೋಬಿ ಹಾಕ್ಕೋತೀನಿ. ಇವಾಗ ಗೋಬಿ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಗ್ಯಾಸ್ ಹಚ್ಚಿದ್ದೀನಿ. ಇವಾಗ ಸ್ವಲ್ಪ ಆಯಿಲ್ ಹಾಕ್ತೀನಿ. ನಾವು ಯೂಸ್ ಮಾಡೋದು ಸನ್ಫ್ಯೂರ್ ಆಯಿಲು. ಸನ್ಫ್ಯೂರ್ ಆಯಿಲ್ ಬಿಟ್ಟರೆ ಬೇರೆ ಯಾವುದು ಆಯಿಲ್ ಯೂಸ್ ಮಾಡಲ್ಲ. ಎಷ್ಟು ಬೇಕು ಅಂತ ನೋಡ್ಕೊಂಡು ಆಯಿಲ್ ಹಾಕ್ಕೊಳ್ಳಿ. ಇವಾಗ ಆಯಿಲ್ ಹಾಕಿದ್ದೀನಿ ನೋಡಿ. ಇವಾಗ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಇವಾಗ ಗೋಬಿ ಮಸಾಲ ಹಾಕಿ ರೆಡಿ ಮಾಡಿದ್ದೀನಿ. ಈ ಕಡೆ ಆಯಿಲ್ ಇಟ್ಟಿದ್ದೀನಿ. ಆಯಿಲ್ ಬಿಸಿಯಾಗಿದೆ. ನಾನು ಒಂದು ಗೋಬಿ ಹಾಕಿ ಟ್ರೈ ಮಾಡ್ತೀನಿ, ಬಿಸಿಯಾಗಿದೆ ಏನಂತ ನೋಡೋಣ, ಚೆಕ್ ಮಾಡಿ. ಆಯಿಲ್ ಬಿಸಿಯಾಗಿದೆ.
ಇವಾಗ ಉಲ್ಟಾ ಮಾಡಿ ಹಾಕ್ತಾ ಇದ್ದೀನಿ. ಗೋಬಿ ರೆಡಿ ಆಗ್ತಾ ಇದೆ ನೋಡಿ. ಡ್ರೈ ಗೋಬಿ ಇದು. ಒಳ್ಳೆ ಗೋಬಿ ಸ್ಮೆಲ್ ಬರ್ತಾ ಇದೆ. ಮಸಾಲೆ ಎಲ್ಲ ಹಾಕಿದ್ನಲ್ವ. ನೋಡಿ ಗೋಲ್ಡನ್ ಕಲರ್ ಬರ್ತಾ ಇದೆ ಗೋಬಿ. ಇದು ಡ್ರೈ ಗೋಬಿನೂ ತಿಂತಾರೆ, ಡ್ರೈ ಗೋಬಿನೂ ಇಷ್ಟಪಡ್ತಾರೆ. ನನ್ನ ಮಗನಿಗೆ ಡ್ರೈ ಗೋಬಿನೂ ಇಷ್ಟ. ಫಸ್ಟೇ ಹೇಳಿದ್ದೇನೆ ಸ್ವಲ್ಪ ಡ್ರೈ ಗೋಬಿ ತೆಗೆದಿಡು ಅಂತ. ಡ್ರೈ ಗೋಬಿನೂ ಚೆನ್ನಾಗಾಗುತ್ತೆ. ಯಾರಿಗೆ ಗೋಬಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಪಾರ್ಸೆಲ್ ಮಾಡ್ತೀನಿ ಎಲ್ರಿಗೂ, ಆಯಿತಾ? ಇನ್ನೊಂದು 2 ಮಿನಿಟ್ಸ್ ಇರಲಿ ಹಾಗೆ. ಇವಾಗ ಗೋಲ್ಡನ್ ಕಲರ್ ಬಂದಿದೆ, ಸಾಕು, ತೆಗಿತೀನಿ. ಒಂದು ಪ್ಲೇಟಿಗೆಲ್ಲ ತೆಗೆದಿರ್ತೀನಿ ಫಸ್ಟಿಗೆ. ನೋಡಿ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದು ತಣ್ಣಗಾಗಿದೆ. ಇನ್ನೊಂದು ಸಲ ಆಯಿಲ್ ಇಟ್ಟಿದ್ದೀನಿ. ಆಯಿಲ್ ಇಟ್ಟಿದ್ದನ್ನು ಇನ್ನೊಂದು ಸಲ, ಇದು ಫುಲ್ಲು ಬೆಂದಿರಲಿಲ್ಲ, ಆಫ್ ಬೆಂದಿದೆ. ಇನ್ನೊಂದು ಸಲ ಪುನಃ ರಿಪೀಟ್ ಹಾಕಬೇಕು. ಸ್ವಲ್ಪ ಗರಿ ಆಗುತ್ತೆ ಇನ್ನೊಂದು ಸಲ ಹಾಕಿದರೆ. ಕ್ರಿಸ್ಪಿಯಾಗಿ ಬರುತ್ತೆ ಗೋಬಿ. ನೋಡಿ ಇವಾಗ ಫುಲ್ಲು ಕ್ರಿಸ್ಪಿಯಾಗಿದೆ. ಇವಾಗ ತೆಗಿತೀನಿ, ಸಾಕು ಇಷ್ಟು. ಫುಲ್ ರೋಸ್ಟ್ ಥರ ಆಗೋಗಿದೆ. ಗೋಬಿನೂ 2 ಟೈಮ್ ಬೇಯಿಸಿದರೆ ಅದು ತುಂಬ ಚೆನ್ನಾಗಾಗೋದು, ಕ್ರಿಸ್ಪಿ ಆಗೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಒಳ್ಳೆ ಗರಿ ಥರ ಆಗಿದೆ, ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ. ಇವಾಗ ಇದೇ ಕಡಾಯಲ್ಲಿ ಆಯಿಲ್ ಸ್ವಲ್ಪ ತೆಗೆದೆ, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಇದೇ ಕಡಾಯಲ್ಲಿ ಗೋಬಿ ಮಂಚೂರಿ ಮಾಡ್ತೀನಿ. ಇವಾಗ ಆಯಿಲ್ ಇದೆ, ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಚಿಕ್ಕದಾಗಿರೋದು ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಫುಲ್ಲು ಬ್ರೌನ್ ಕಲರ್ ಬಂದಿದೆ. ಇವಾಗ ಈರುಳ್ಳಿ ಬೇಯ್ತಾ ಇದೆ. ಇದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ದಪ್ಪ ಕಟ್ ಮಾಡಿದ್ದು, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹಾಕಬೇಕು. ಎರಡು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತೀನಿ ಸ್ವಲ್ಪ. ಸಾಕು. ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ನೋಡಿ.
ಇವಾಗ ಸಾಸ್ ಹಾಕ್ತಾಯಿದ್ದೀನಿ. ತುಂಬ ಘಮ ಘಮ ಪರಿಮಳ ಬರ್ತಾ ಇದೆ. ಇವಾಗ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ಲು ಬೇಯಬಾರ್ದು, ಚೂರು ಬೇಯಬೇಕು ಅಷ್ಟೇ. ಇವಾಗ ಹಾಕ್ಕೋತಾ ಇದ್ದೀನಿ ಲಾಸ್ಟು. ಒಂದು 2 ಮಿನಿಟ್ಸ್ ಇದ್ರ ಜೊತೆನೇ ಬೇಯಲಿ, ಮಸಾಲ ಫುಲ್ ಹಿಡಿಯೋದು. ಇವಾಗ ಗೋಬಿ ಹಾಕ್ತೀನಿ, ರೆಡಿ ಮಾಡಿದ್ದು ನೋಡಿ. ಗೋಬಿ ಹಾಕೋತಾ ಇದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಗೋಬಿ ಆಗಿದೆ ನೋಡಿ. ನಾಳೆಯಿಂದ ನನ್ನೇ ಹೋಟ್ಲವ್ರು ಕರೀತಾರ ಅಂತ ಗೋಬಿ ಮಾಡೋಕ್ಕೆ ಬನ್ನಿ ಅಂತ. ನನ್ನ ವೀಡಿಯೋ ನೋಡಿದ್ರೆ ಎಲ್ಲರೂ ನಮಗೆ ಗೋಬಿ ಮಾಡಿ ಕೊಡಿ ಅಂತಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಗೋಬಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಗೋಬಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಟೇಸ್ಟೂ ಅಷ್ಟೇ ಚೆನ್ನಾಗಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಗೋಬಿ ಮಂಚೂರಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟನ್ನು ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ನೀವು ಒಂದ್ಸಲ ಇದೇ ರೀತಿ ಮಾಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಏನು ಅಂತ. ಈ ರೆಸಿಪಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.